ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲೀಲಾ, ನೀವು ನೋಡ್ತಾ ಇದ್ದೀರಾ ಜಾನ್ವಿ ಎಂಬ್ರಾಯ್ಡ್ರಿ ಯೂಟ್ಯೂಬ್ ಚಾನಲ್. ಬರೀ ವಿಡಿಯೋನ ಕಂಟಿನ್ಯೂ ಮಾಡೋಣ. ಇವತ್ತು ಶನಿವಾರ ಇರೋದ್ರಿಂದ ಶನಿವಾರ ಬ್ಲಾಗ್ ಫ್ರೆಂಡ್ಸ್ ಇದು ಆ್ಯಕ್ಚುಲಿ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಯಾಕಂತ ಹೇಳ್ತೀನಿ, ಪೂರ್ತಿ ವಿಡಿಯೋ ನೋಡ್ರಿ ನಿಮ್ಗೆ ಗೊತ್ತಾಗ್ತೈತಿ. ಬೀಳ್ತಿ ವಾರ ವಾರ ಇವರು ಬರ್ತಿದ್ರು ಹುಡುಗರು ಮತ್ತು ಇವರು. ನಾನು ಬರ್ತಾ ಇರಲಿಲ್ಲ. ಸೊ ಇವತ್ತು ಬೇಗ ಎದ್ದಿರೋದ್ರಿಂದ ಕೆಲಸ ಬೇಗ ಮುಗೀತು, ಹೋಗಿ ಬರೋಣ ಅಂತ ಅಂದ್ಕೊಂಡ್ವಿ. ನನಗೂ ಅನಿಸ್ತಿರ್ತದೆ ಫ್ರೆಂಡ್ಸ್ ಹೋಗ್ಬೇಕಂತೇಳಿ, ಬಟ್ ಬೆಳಗ್ಗೆ ಟೈಮು ಸಿಕ್ಕಾಪಟ್ಟಿ ಕೆಲಸ ಇರೋದ್ರಿಂದ ನೋಡ್ಕೊಂತಾಳ ಅಂದ್ರೆ ಬಿಟ್ಟು ನೋಡಂತ ಅಲ್ಲಿ ಹೋಗಾಳಕ್ಕೆ ಚಿಟ್ಟು ಒಂದು ನಿಂತಲ್ಲಿ ನಿಂದ್ರದಲ್ಲ ಫ್ರೆಂಡ್ಸ್. ಕದ ತೆಗಿತು ಅಂದ್ರೆ ಹೋಗ್ಬಿಡ್ತಾಳೆ ನೋಡ್ರಿ, ಎಲ್ಲಿ ಮಟ್ಟ ಹೋಗ ಏನೋ ಕೊಟ್ರ ಅಕ್ಕಿ ಕೈಯಾಗ ಹಿಡ್ಕೊಂಡು ನಿಂತ. ಆಕೆ ಸಂಬಂಧ ಅಷ್ಟಕ್ಕೆ ವೆಯ್ಟ್ ಮಾಡಕತ್ತೀವಿ. ಆಕೆ ನೋಡಿದ್ರೆ ಅಲ್ಲಿ ಹೋಗಿ ನಿಂತ್ಬಿಟ್ಟಾಳ. ಟೈಮ್ ಸರಿ ಬರೋದೇ ಇಲ್ಲ, ತಿನ್ನೋದೇ ಇಲ್ಲ. ಹೊಟ್ಟೆ ಹಸಿತು ಅಂದ್ರೆ ಒಳಗೆ ಬರ್ತಾರೆ ಫ್ರೆಂಡ್ಸ್ ತಾನೆ. ನಾನು ಪ್ರೀವಿಯಸ್ ವೀಡಿಯೋ ಒಳಗೂ ನಿಮ್ಗೆ ಮಾರ್ಕಿಂಗ್ ಮಾಡೋದು ಭಾಳ ಕಡೆ ತೋರಿಸಿದ್ದೆ ಫ್ರೆಂಡ್ಸ್. ಆದ್ರೂ ಕಾಲ್ಸ್ ಮತ್ತು ಮೆಸೇಜ್ ಬರಾಕತ್ತಾವ, ಇನ್ನೂ ಒಮ್ಮೆ ತೋರಿಸ್ರಿ ಅಂಥೇಳಿ ಅಂದ್ಕೊಂಡು ಪದೇ ಪದೇ ಅದೇ ವೀಡಿಯೋ ಹಾಕಿದರೆ ಎಲ್ಲರಿಗೂ ನೋಡೋಕ್ಕೆ ಇಂಟ್ರೆಸ್ಟ್ ಬರಲ್ಲ ಅಂಥೇಳಿ ನಾನು ಹಾಕಿರಲಿಲ್ಲ. ಈಗ ಇದೊಂದು ತೋರಿಸ್ತೀನಿ. ಆಮೇಲೆ ಸಾಫ್ಟ್ವೇರ್ದೊಂದು ಜಾಸ್ತಿ ಕೇಳಕತ್ತೀರಿ, ಥ್ರೆಡ್ಸ್ ಕೇಳಕತ್ತೀರಿ. ಥ್ರೆಡ್ಸ್ ಯಾರ್ಯಾರಿಗೆ ಬೇಕು ಅವರೆಲ್ಲ ನನಗೆ ಕಾಂಟ್ಯಾಕ್ಟ್ ಮಾಡಿರಿ ಫ್ರೆಂಡ್ಸ್. ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. ನೀವು ವಾಟ್ಸಪ್ ಒಳಗೆ ನನಗೆ ಕಳಿಸಿದ್ರಿ ಅಂದ್ರೆ ನಾನು ನಿಮ್ಗೆ ಕಳಿಸ್ತೀನಿ ಯಾವ್ಯಾವ ಕಲರ್ಸ್ ಇದಾವೆ ಅಂಥೇಳಿ. ಕಲರ್ ಚಾರ್ಟ್ ಅದರೊಳಗೆ ನೀವು ಸೆಲೆಕ್ಟ್ ಮಾಡ್ಬೇಕು ನಿಮ್ಗೆ ಯಾವ ಕಲರ್ ಬೇಕಂದು. ಸೊ ಅದನ್ನು ಇದು ಮಾಡೋಣ, ಅಪ್ಡೇಟ್ ಮಾಡ್ತೀನಿ ಫ್ರೆಂಡ್ಸ್. ನಿಮ್ಗೆ ಗ್ರೂಪ್ ಮಾಡ್ತೀನಿ ಒಂದು, ಅದರೊಳಗೆ ನೀವು ಶೇರ್ ಮಾಡ್ಕೋಬೋದು. ಈಗ ನಾನು ಟೋಟಲ್ ಲೆಂತ್ ಇದು ಹೇಳ್ತೀನಿ ಫ್ರೆಂಡ್ಸ್ ನಿಮ್ಗೆ ಯಾವ ಥರ ಇದು ಮಾಡಬೇಕಂದ್ರೆ. ಟೋಟಲ್ ಲೆಂತ್ ಅಷ್ಟು ತೊಗೊಳ್ಬೇಕು ಇದ್ರೊಳಗೆ ವರ್ಕ್ ಹಾಕಕ್ಕೆ. ಈಗ 14 ಇಂಚ್ ಇರುತ್ತಲ್ಲ ಫ್ರೆಂಡ್ಸ್, ಕಸ್ಟಮರ್ ಬ್ಲೌಸ್ ನೀವು ಅಳತೆ ಮಾಡಿದಾಗ 14 ಇತ್ತಂದ್ರೆ 15 ತಗೋರಿ. 15ಕ್ಕೆ ಮಾರ್ಕ್ ಮಾಡ್ಕೊರಿ. ಒಂದು 3 ಡಾಟ್ ಇಟ್ಕೊರಿ, ಅಂದರೆ ಸ್ಟ್ರೈಟ್ ಲೈನ್ ಬರ್ತೈತಿ. ಅದಾದಮೇಲೆ ನಮಗೆ ನೆಕ್ಸ್ಟ್ ಮೇನ್ ಬೇಕಾಗಿರೋದು ಇದ್ರೊಳಗೆ ಟೋಟಲ್ ಲೆಂತು ನೆಕ್ ಲೆಂತ್ ಅಷ್ಟೇ ಬೇಕಾಗ್ತೈತಿ. ಇದು ನೆಕ್ ಬಂದು 9.5 ಐತಿ. 9.5ಗೆ ಮಾರ್ಕ್ ಮಾಡ್ಕೊಂಡಿರ್ತೀನಿ ನಾನು. ಯಾಕಂದ್ರೆ ಈಗೇನು ಮಾರ್ಕ್ ಸಣ್ಣ ಗೆರೆ ಹಾಕ್ಕೊಂಡಿನಲ್ಲ ಇಲ್ಲಿ 9.5ಗೆ, ಈಗೇನು ಮಾರ್ಕ್ ಮಾಡ್ಕೊಳಕತ್ತೀನಲ್ಲ ಫ್ರೆಂಡ್ಸ್, ಅದು ಭಾಳ ಇಂಪಾರ್ಟೆಂಟ್ ಆಗಿರ್ತೈತಿ. ನಮ್ಮ ಡಿಸೈನ್ ಬಂದು ಅಲ್ಲಿಗೆ ಸ್ಟಾರ್ಟ್ ಆಗಬೇಕು. ಸ್ಟಾರ್ಟಿಂಗ್ ಲೆಂತ್ ಇರುತ್ತಲ್ಲ, ಅದು ಸ್ಟಾರ್ಟಿಂಗ್ದು ಲೈನ್ ಇರುತ್ತಲ್ಲ, ಆ ಲೈನ್ ಅದು ಈ ಲೈನಿಗೆ ಟಚ್ ಆಗಬೇಕು. ಈ ಕಡೆಯಿಂದ ನೀವು ಆ ಕಡೆ ಎಷ್ಟಾದರೂ ಹಾಕೊಂಡ್ರೂ ನಡೀತೈತಿ. ಆಮೇಲೆ ಅವರು ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು, ಅದು ಟೈಲರ್ ಮೇಲೆ ಡಿಪೆಂಡ್ ಆಗಿರ್ತೈತಿ. ಇಫ್ ನೀವೇನಾರು ಟೈಲರ್ ಆಗಿದ್ರಿ ಅಂದರೆ ನೀವು ಕೆಳಗಡೆ ಮಡಚ್ಕೋಬೋದು. 2 ಇಂಚ್ ತನಕನೂ ನೀವು ಮಡಚ್ಕೊಂಡು ನೆಕ್ ದೊಡ್ಡದು ಬೇಕಂದ್ರೆ ದೊಡ್ಡದು ಮಾಡ್ಕೋಬೋದು, ಸಣ್ಣದು ಬೇಕಂದ್ರೆ ಸಣ್ಣದನ್ನು ಮಾಡ್ಕೊಳಕ್ಕೆ ಬರ್ತೈತಿ. ಈಗ ಈ ಕಡೆ ಒಂದು ಟೀ ಶೇಪ್ ಥರ ಹಾಕ್ಕೊಂಡ್ಬಿಡ್ರಿ, ಅಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಗಂಗಿಲ್ಲ. ಅದಾದಮೇಲೆ ನಾರ್ಮಲ್ ಫಿಟ್ ಇರೋರಿಗೆ, ಅಂದ್ರೆ ಸಣ್ಣಗಿರ್ತಾರಲ್ಲ ಅವರಿಗೆಲ್ಲ ನೀವು 2.5. ಅದಾದಮೇಲೆ ಸ್ವಲ್ಪ ಮೀಡಿಯಮ್ ಇದ್ರಂದ್ರೆ 3, ದಪ್ಪ ಇದ್ರಂದ್ರೆ 3.5 ಈ ಥರ ಹಾಕ್ಕೊಳ್ಬೋದು. ಅದ್ರದ್ದು ನೀವು ಬ್ಲೌಸ್ ನೋಡಿದ್ರೆ ಆಮೇಲೆ ಕಸ್ಟಮರ್ ನೋಡಿದ್ರೆ ಗೊತ್ತಾಗ್ತದೆ ನಿಮ್ಗೆ ಎಷ್ಟು ಇಡ್ಬೇಕಂತೇಳಿ ಅಂದ್ಕೊಂಡು. ಇಲ್ಲಾಂದ್ರೆ ನೀವು ಟೈಲರ್ ಸಜೆಷನ್ ತೊಗೋಬೋದು. ಟೈಲರ್ಸ್ ಇದ್ರು ಅಂದ್ರೆ ನಿಮ್ಗೆ ನಾರ್ಮಲಿ ಗೊತ್ತಾಗಿರ್ತೈತಿ ಯಾವ ಥರ ಎಷ್ಟು ನೆಕ್ ಇಟ್ಕೊಳ್ಬೇಕಂತ ಹೇಳಿ ಅಂದ್ಕೊಂಡು. ಈಗಂತೂ ರಜೆ ಕೊಟ್ಬಿಟ್ಟೈತೆ ಫ್ರೆಂಡ್ಸ್, ಏನೂ ಮಾಡ್ಸೋಕೆ ಕೊಡೋದಿಲ್ಲ. ಈ ಥರ ನನ್ನ ಕಾಡ್ಸಕ್ಕೆ ನಿಂತ್ಬಿಟ್ಟಿರ್ತಾರೆ. ಇದೊಂದು ಮಾರ್ಕ್ ಮಾಡಿ ತೋರಿಸ್ಬೇಕಂದ್ರೆ ವೀಡಿಯೋ ಮಾಡ್ಸೋಕೆ ಕೊಡೋಕತ್ತಿಲ್ಲ. ಸೊ ಈ ಥರ ಬರುತ್ತಿದ್ದು ಯು ಶೇಪು. ಇಲ್ಲಿ ನಾ ಏನು ನಿಮ್ಗೆ ಇದು ಮಾಡಿನಲ್ಲ, ಶೇಪ್ ಮಾಡಿನಲ್ಲ, ಆ ಥರ ಸ್ಟಾರ್ಟಿಂಗ್ ನಾನು 3 ಇಂಚು ಮಾರ್ಕ್ ಮಾಡ್ಕೊಂಡಿನಿ. ಅಲ್ಲಿಗೆ ನಮ್ಮ ಲೈನ್ ಸ್ಟಾರ್ಟಾಗಿ ಇಲ್ಲೇನು ನಡ್ಬಾರ್ಕ್ ಲೈನ್ ಬರುತ್ತಲ್ಲ, ಟೀ ಶೇಪ್ ತೊಗೊಂಡಿನಿ. ಅಲ್ಲಿ ಕೆಳಗಡೆ ಸ್ಟಾರ್ಟ್ ಆಗಬೇಕು, ಅಲ್ಲಿಗೆ ಬಂದು ಎಂಡ್ ಆಗಬೇಕು, ಅಂದ್ರೆ ನಿಮ್ಗೆ ಐಡಿಯಾ ಬರ್ತೈತಿ. ಸೊ ಟೋಟಲಿ ಇಷ್ಟ ಟೀ ಶೇಪ್ನಾಗ ನೀವು ಮಾರ್ಕ್ ಮಾಡ್ಕೋಬೇಕು. ನೆಕ್ಕಿಂದು ಭಾಳ ಈಸಿ. ಟೋಟಲ್ ಲೆಂತ್ ಎಷ್ಟು ಇರ್ತೈತಿ, ಆಮೇಲೆ ನೆಕ್ ಲೆಂತ್ ಎಷ್ಟು ಇರ್ತೈತಿ ಅಷ್ಟೇ ಮಾರ್ಕ್ ಮಾಡ್ಕೋಬೇಕು. ನೆಕ್ ಲೆಂತ್ ಭಾಳ ಇಂಪಾರ್ಟೆಂಟ್. ಅದು ಕೆಳಗೆ ಮೇಲೆ ಆತಂದ್ರೆ ಬ್ಲೌಸ್ ಪೂರ್ತಿ ಕೆಡ್ತೈತಿ. ಸೊ ಹಾಗಾಗಿ ಅದೇನು ನೀವು ಸಣ್ಣ ಮಾರ್ಕ್ ಮಾಡ್ಕೊಂಡಿರ್ತೀರ ಅದ್ರ ಮೇಲೆ ಹಾಕಬೇಕು. ಅದ್ರ ಮೇಲೆ ಹಾಕಿದ್ರೆ ನೀವು ಅದನ್ನು ದೊಡ್ಡದು ಮಾಡ್ಕೊಳ್ಬೋದು, ಸಣ್ಣದು ಮಾಡ್ಕೊಳ್ಬೋದು. ಟೈಲರ್ ಇದ್ರಂದ್ರೆ ನಿಮ್ಗೆ ಆಟೋಮೆಟಿಕಲಿ ಗೊತ್ತಾಗಿರ್ತೈತಿ. ಅದಾದಮೇಲೆ ಫ್ರಂಟ್ ಅಂತೂ ಭಾಳ ಈಸಿ. ಆ ಲೈನ್ ಏನು ಸ್ಟಾರ್ಟ್ ಆಗಿರ್ತೈತಲ್ಲ ಅಲ್ಲಿಂದನೇ ನಾನು ತೊಗೊಂಡಿರ್ತೀನಿ ಫ್ರೆಂಡ್ಸ್. ಅಲ್ಲಿಂದ ಕೆಳಗೆ ನೀವು ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು. ಮ್ಯಾಲಿನೂ 1-2 ಇಂಚ್ ಹಾಕೊಂಡ್ರು ನಡೀತೈತಿ. ಬಟ್ ಕೆಲವೊಬ್ರು ದಪ್ಪ ಇದ್ದವರಿಗೆ ಅಡ್ಜಸ್ಟ್ ಆಗಂಗಿಲ್ಲ, ಹಾಗಾಗಿ ಲೈನ್ ಅಲ್ಲಿಂದನೇ ಸ್ಟಾರ್ಟ್ ಮಾಡಿರ್ತೀನಿ. ಇದು 7.5 8 ಈ ಥರ 7.5ನೇ ಇರ್ತೈತೆ. ನಾರ್ಮಲಿ 6.5 ಇಟ್ಕೋತಾರೆ ಫ್ರೆಂಡ್ಸ್ ಫ್ರಂಟ್ ಎಲ್ಲರೂ. ಭಾಳ ಡೀಪ್ ಬೇಕಾದವರು 7 ಮಟ ಇಟ್ಕೋತಾರೆ. ಒಂದು 1/2 ಇಂಚ್ ಎಕ್ಸ್ಟ್ರಾನೇ ಇರ್ತೈತಿ. ಕಟ್ಟಿಂಗ್ನಾಗ ಹೋದ್ರೂ ಚಿಂತಿಲ್ಲ, ಕರೆಕ್ಟಾಗಿ 7.5 ಮಟ ಹಾಕೋದು ಬೆಟರ್ ಅಂತ ನನಗೆ ಅನಿಸ್ತೈತಿ. ಅದಾದಮೇಲೆ ಸ್ಲೀವ್ ಅಂತೂ ಭಾಳ ಈಸಿ.
ಈ ಥರ 3 ಪೋರ್ಷನ್ ಮಾಡ್ಬೇಕು ಫ್ರೆಂಡ್ಸ್. ಇದು ಫಸ್ಟ್ ಮಧ್ಯಕ್ಕೆ ಮಾಡ್ಕೊಳ್ಬೇಕು. ಅದಾದಮೇಲೆ ಅದರಿಂದ ನಡುವೊಂದು ಈ ಥರ ಮಾಡಕತ್ತೀನಲ್ಲ ಇದು ಒಂದು ಲೆಂತಿಂದ ಸೆಂಟರ್ ಮಾರ್ಕ್. ಅದಾದಮೇಲೆ ಆ ಕಡೆಯಿಂದ ಮಡಚ್ಕೊಂಡಾದ್ಮೇಲೆ ಅದು ಒಂದು ಸೆಂಟರ್ ಮಾರ್ಕ್ ಆಗ್ತೈತಿ. ಸೊ ನಮ್ಮದು ಫ್ರೇಮ್ ಏನಿರುತ್ತಲ್ಲ, ಫ್ರೇಮ್ಗೆ ಡಾಟ್ ಇದ್ದ ಬಿಟ್ಟಿರ್ತಾವೆ ಅದು ಫ್ರೇಮ್ ಒಳಗೆ. ಆ ಡಾಟಿಗೆ ಮತ್ತು ಈ ಡಾಟಿಗೆ ನೀವು ಮ್ಯಾಚ್ ಮಾಡ್ಕೊಂಡ್ರೆ ಅಂದ್ರೆ ನಡ್ಬರ್ಕ ಸ್ಲೀವ್ ಬರ್ತೈತಿ. ಸೊ ಇಷ್ಟ ಇದರ ಮೆಜರ್ಮೆಂಟ್ ಹೇಳ್ಬೋದು. ಈ ಥರ ಈಸಿಯಾಗಿ ಮಾರ್ಕ್ ಮಾಡ್ಕೋಬೋದು, ಭಾಳ ಏನು ಕಾಂಪ್ಲಿಕೇಟ್ ಇಲ್ಲ. ನೀವು ಈಗ ಫಸ್ಟ್ ಸ್ಟಾರ್ಟ್ ಮಾಡ್ತಾ ಇದ್ರಿ ಅಂದರೆ ಹೆದರಿಕೆ ಆಗ್ತಾ ಇರ್ತೈತೆ ನಿಮ್ಗೆ. ಒಬ್ಬರು ಕಾಲ್ ಮಾಡಿದ್ರು ನನಗೆ ಸ್ವಲ್ಪ ಇದ್ರ ಬಗ್ಗೆ ತಿಳಿಸ್ರಿ ಅಂಥೇಳಿ. ಸೊ ಹಂಗಾಗಿ ಇದು ಫ್ರಂಟ್ ಸೈಡಿಂದು, ಇದು ಬ್ಯಾಕ್ ಸೈಡು. ಬೇಕಂದ್ರೆ ಒಂದು ಪಿಕ್ ಹಾಕ್ತೀನಿ ಫ್ರೆಂಡ್ಸ್ ನಾನು ನಿಮ್ಗೆ. ಎಷ್ಟೋ ದಿನಗಳಿಂದ ಗುದ್ದಾಡಿ ಆಮೇಲೆ ಪ್ಲ್ಯಾನ್ ಮಾಡಿ ನೆಟ್ ಒಳಗೆ ಸರ್ಚ್ ಮಾಡಿ ಅವ್ರನ್ನ ಕೇಳಿ ಇವ್ರನ್ನ ಕೇಳಿ ಫೈನಲಿ ಒಂದು ಕನಸು ಅಂತಲೇ ಹೇಳ್ಬೋದು, ಕನಸು ನನಸು ಮಾಡ್ಕೊಳಕ್ಕೆ ಹೊಂಟೀನಿ ಫ್ರೆಂಡ್ಸ್. ನಿಮ್ಗೆ ಪ್ರೀವಿಯಸ್ ವೀಡಿಯೋ ಒಳಗೆಲ್ಲ ಹೇಳಿರ್ತೀವಿ ಒಂದು ಗುಡ್ ನ್ಯೂಸ್ ಐತಿ ಅಂತೇಳಿ ಅಂದ್ಕೊಂಡು. ಎಸ್, ನಾನು ಈ ಮಷಿನ್ನ ಇನ್ನೂ ಸೆಲ್ ಮಾಡಿಲ್ಲ, ಸೆಲ್ ಮಾಡಬೇಕು. ಇದೈತಿ ಮನೆಯೊಳಗೆ. ಇದರ ನೆಕ್ಸ್ಟ್ ಸ್ಟೆಪ್ ಬಂದು ನಾನು ಸಾನ್ವಿ ಮಷಿನ್ ತೊಗೊಳಕತ್ತೀನಿ. ಸೊ ಅದಕ್ಕೆ ಹೊಂಟೀವಿ ನಾವೀಗ ಹೊಂಟೀವಿ ಬೆಳಗಾವಿಗೆ. ನಿಮಗೆ ಫುಲ್ ಡೀಟೇಲ್ಸ್ ಕೊಡ್ತೀನಿ ಫ್ರೆಂಡ್ಸ್, ಯಾವ ಥರ ಇತ್ತು, ಯಾವ ಥರ ತೊಗೊಂಡ್ವಿ, ಏನು ಎತ್ತ ಅಂಥೇಳಿ. ಪೂರ್ತಿ ವೀಡಿಯೋ ನೋಡಿರಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಅಂದರೆ ನಾನು ನೆಕ್ಸ್ಟ್ ವೀಡಿಯೋಸ್ ಎಲ್ಲ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ. ಸೊ ನಾವೀಗ ಹೊಂಟೀವಿ ಬೆಳಗಾಂಗೆ, ಅಲ್ಲಿ ಒಂದು ಹಳ್ಳಿ ಅಂಕಲ್ಗೆ ಅಂತೇಳಿ. ಸೊ ಅಲ್ಲಿಗೆ ಹೊಂಟೀವಿ. ಆ್ಯಕ್ಚುಲಿ ನಾವು ಟಾಟಾ ಎಸ್ ತೊಗೊಂಡು ಹೋಗ್ಬೇಕಂತ ಅಂದ್ಕೊಂಡು ಇದ್ರೊಳಗೆ ಬರ್ತೈತೆ ಅಂತೇಳಿ ಅಂದ್ಕೊಂಡು ನಾವು ಹೋಗುವಾಗ ಹೇಳ್ದೇನು ಮನೆಯವರಿಗೆ ಬರಲ್ಲ ಅಂತ ಅನ್ನಿಸ್ತದಂತೇಳಿ. ಬಟ್ ಮಕ್ಕಳಿರೋದ್ರಿಂದ ಆಮೇಲೆ ಬಿಸಿಲು ಜಾಸ್ತಿ ಇರೋದ್ರಿಂದ ಅದ್ರೊಳಗೆ ನಮ್ಗೆ ಹೋಗೋಕೆ ಬಿಸಿಲು ಆಗ್ತೈತೆ ಅಂಥೇಳಿ ಅಂದ್ಕೊಂಡು ಹೊಂಟೀವಿ. ನೋಡೋಣ ವಾಪಸ್ ಬರುವಾಗ ಏನೇನು ಆಗ್ತೈತೆ ಅಂಥೇಳಿ. ಬರೀ ವಿಡಿಯೋನ ಕಂಟಿನ್ಯೂ ಮಾಡೋಣ. ಸಿಕ್ಕಾಪಟ್ಟಿ ಬಿಸಿಲಿರೋದ್ರಿಂದ ಆಮೇಲೆ ಬೆಳಗ್ಗಿನ ಟಿಫನ್ ಮಾಡ್ಕೊಂಡು ಬಂದಿದ್ವಿ. ಸ್ವಲ್ಪ ಹುಡುಗರಿಗೆ ಏನಾದ್ರು ತಿನ್ನಿಸ್ಕೊಂಡು ಹೋಗೋಣ ಅಂಥೇಳಿ ಹಂಗೆ ನಾವು ತಿಂದ್ವಿ. ನಮ್ಗೆ ಸನ್ನೆ ಆಗ್ತದಂತ ನಾನು ಅಂದ್ಕೊಂಡಿದ್ದೆ, ಬಟ್ ಟ್ರಾವೆಲ್ ಮಾಡೋಕ್ಕಂದ್ರೆ ನನಗೆ ಆಗೋದೇ ಇಲ್ಲ. ಬಸ್ಸಿಗಂದ್ರೆ ಆರಾಮ ಬರ್ತೀವಿ ಫ್ರೆಂಡ್ಸ್. ನಮ್ಗೆ ಗಾಡಿ ರೂಢಿನೇ ಇಲ್ಲ. ನನಗರ ಎಲ್ಲಿ ಹೋದ್ರೂ ಇದೇ ಒಂದು ಕಣ್ಣು ಮುಚ್ಚಿದ್ರೆ ತೆಗಿಯೋದೇ ಇಲ್ಲ. ತೆಗ್ದೆ ಅಂದರೆ ವಾಮಿಟೇ ಸ್ಟಾರ್ಟ್ ಆಗಿಬಿಡ್ತೈತಿ. ಇದೊಂದು ಪ್ರಾಬ್ಲಮ್ ನನಗೆ. ಇವ್ರು 3 ಜನ ಇದ್ದರೂ ಏನೂ ಪ್ರಾಬ್ಲಮ್ ಮಾಡೋಂಗಿಲ್ಲ, ಬಟ್ ನನ್ನಿಂದ ಟ್ರಾವೆಲ್ ಮಾಡುವಾಗ ನನ್ನಿಂದ ಭಾಳ ಪ್ರಾಬ್ಲಮ್ ಆಗುತ್ತೆ. ಏನೂ ಮಾಡೋಕ್ಕಾಗಂಗಿಲ್ಲ. ಹೊಟ್ಟೆನೂ ಹಸಿವಾಗಿತ್ತು, ಊಟನೂ ಮಾಡಲೇಬೇಕು. ಅದಾದಮೇಲೆ ಅದು ಒಳಗಿದ್ರೆ ಬೇಷಿ. ಸೊ ಫೈನಲಿ ಅವ್ರ ಮನೆಗೆ ಬಂದ್ವಿ. ಎಲ್ಲನೂ ವೀಡಿಯೋ ಮಾಡ್ಬೇಕಂದ್ರೆ ಫ್ರೆಂಡ್ಸ್ ಟ್ರಾವೆಲಿಂಗ್ನಾಗ ನನಗೆ ಆಗೋದೇ ಇಲ್ಲ. ಎಲ್ಲರೂ ಹೋದಾಗ ವೀಡಿಯೋ ಮಾಡೋದು ಭಾಳ ಕಷ್ಟ. ಯಾಕಂದ್ರೆ ನನಗೆ ಕಣ್ಣೇ ಬಿಡೋಕ್ಕಾಗಲ್ಲ. ಅದೇನೋ ಫ್ರೆಂಡ್ಸ್ ನನಗೆ ಟ್ರಾವೆಲ್ದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಐತಿ. ಹಾಗಾಗಿ ವೀಡಿಯೋ ಮಾಡಲಿಲ್ಲ. ನಾವು ತೊಗೊಂಡಿರೋಂಥ ಮಷೀನು ಇದೆ. ಆ್ಯಕ್ಚುಲಿ ಇವ್ರು ನನ್ನ ಫ್ರೆಂಡ್, ಬೆಳಗಾಂ ಹತ್ರ ಅಂಕಲ್ಗೆ ಅಂಥೇಳಿ, ವಿದ್ಯಾ ಅವ್ರ ಹೆಸರು. ಅವರು ಸನ್ಶೈನ್ ಡೀಲರ್ಶಿಪ್ ತೊಗೊಂಡ್ರು ಫ್ರೆಂಡ್ಸ್. ಅದಕ್ಕೆ ಇವರು 2 ಮಷಿನ್ ಇದ್ವು. ಆ್ಯಕ್ಚುಲಿ ಹೊಸವ ತೊಗೊಂಡಿದ್ರು. ಒಂದು 3 ವರ್ಷ, ಒಂದು 10 ತಿಂಗಳಾಗಿತ್ತು. ಅವ್ರು ನನಗೆ ಪರಿಚಯ. ಸೊ ಅದು ನಾನು ಹೊಸ ಮಷಿನ್ ತೊಗೋಬೇಕಂತ ಹಂಗೆ ಡಿಸ್ಕಷನ್ ಮಾಡುವಾಗ ಮತ್ತ್ಯಾಕೆ ಹೊಸ ಮಷಿನ್ ತೊಗೋತೀರಿ, ಇದನ್ನು ತೊಗೊಂಡ್ಬಿಡ್ರಿ, ಕಂಡೀಷನ್ ಚಲೋ ಐತಿ, 10 ತಿಂಗಳದ್ದು ಐತಿ. ನಾನು ಡೀಲರ್ಶಿಪ್ ತೊಗೊಂಡಿರೋದ್ರಿಂದ ಈಗ ನಾವು ಯಾವುದೋ ಒಂದು ವಸ್ತು ತೊಗೊಂಡ್ರೆ ಅದನ್ನು ಪ್ರಮೋಟ್ ಮಾಡಬೇಕಾಗ್ತೈತಿ, ಬೇರೆ ಬ್ರ್ಯಾಂಡ್ ಪ್ರಮೋಟ್ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಅವ್ರಿಗೆ ಡೆಮೋ ಫೀಸ್ ಅಂತ ಒಂದು ಕೊಟ್ಟಿದ್ರು. ಟೋಟಲ್ 3 ಮಷಿನ್ ಇದ್ವು ಅವ್ರ ಹತ್ರ. ಒಂದು 3 ವರ್ಷದಿತ್ತು, ಅದು ಬ್ಯಾಡ ಅಂತೇಳಿ ಇದು 10 ತಿಂಗಳದಿತ್ತಲ್ಲ. ಸೊ ಇದನ್ನು ತೊಗೊಂಡ್ವಿ. ಸೆಕೆಂಡ್ ಹ್ಯಾಂಡ್ ತೊಗೊಳ್ಬೇಕಂದ್ರೆ ಸಿಕ್ಕಾಪಟ್ಟೆ ಎಚ್ಚರ ಇರಬೇಕು. ಇವ್ರು ನನಗೆ ಗೊತ್ತಿರೋದ್ರಿಂದ ಧೈರ್ಯ ಮಾಡಿ ತೊಗೊಂಡಿರೋದು ನಾನು, ಇಲ್ಲಾಂದ್ರೆ ಹೊಸದ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಯಾಕಂದ್ರೆ ಇದು ಒಂದು ಸಲ ಸರ್ವಿಸಿಗೆ ಬಂದ್ರಂದ್ರೆ 10,000 5,000 ಈ ಥರ ಬಿಲ್ ಇರುತ್ತೆ. ಸೊ ಹಂಗಾಗಿ ನಾನು ಹೊಸದು ತೊಗೊಳ್ಬೇಕಂತ ಮಾಡಿದ್ದೆ. ಇವ್ರು 10 ತಿಂಗಳದಿರೋದ್ರಿಂದ ಆಮೇಲೆ ಯಾವ ಥರ ಯೂಸ್ ಮಾಡ್ಯಾರ ಏನು ಅಂತ ಗೊತ್ತು, ಅದು ಒಂದು. ಆಮೇಲೆ ಡೀಲರ್ಶಿಪ್ ಇವ್ರದ್ದೇ ಇರೋದ್ರಿಂದ ಹಿಂಗೇನಾರ ಮುಂದೆ ಪ್ರಾಬ್ಲಮ್ ಬಂದ್ರೂ ಇವರು ಸಪೋರ್ಟ್ ಮಾಡ್ತಾರೆ ನನ್ನ ನಂಬಿಕೆ ಮೇಲೇ ತೊಗೊಂಡಿರೋದು. ಒಳ್ಳೆ ಕಂಡೀಷನ್ ಮಷೀನು, ಹೊಸ ಮಷೀನ ಫ್ರೆಂಡ್ಸ್. ಇದು ಹೆಚ್ಚಿಗೆ ಅವ್ರು ಯೂಸ್ ಮಾಡಿಲ್ಲ. ಸೊ ಹಾಗಾಗಿ ತೊಗೊಂಡಿರೋದು. ಯಾಕಂದರೆ ಇದಕ್ಕೆ ಸರ್ವಿಸ್ ಚಾರ್ಜ್ ಜಾಸ್ತಿ ಇರೋದ್ರಿಂದ, ಆಮೇಲೆ ವ್ಯಾರಂಟಿ ಸ್ವಲ್ಪ ದಿನ ಇರುತ್ತೆ ಫ್ರೆಂಡ್ಸ್. ಹಾಗಾಗಿ ವಿಚಾರ ಮಾಡಿ ತೊಗೊಳ್ಬೇಕು. ನಾನಂತೂ ಸಿಕ್ಕಾಪಟ್ಟಿ ತಲೆ ತಿಂದಿನಿ ಅವರಿಗೆ. ಒಂದು 15-20 ದಿನ ಡಿಸಿಷನ್ ತೊಗೊಳಕ್ಕನ ಯಾವ್ದು ತೊಗೊಳ್ಬೇಕು ಅಂತ ಡಿಸೈಡ್ ಮಾಡೋಕ್ಕನ ಅಷ್ಟು ದಿನ ಟೈಮ್ ಆಯಿತು. ಸೊ ಸಬ್ಸ್ಕ್ರೈಬ್ ಮಾಡ್ಕೊರಿ, ನೋಡ್ತಾ ಇರಿ ವಿಡಿಯೋನ. ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಂತ. ಎಲ್ಲ ಕಂಪ್ಲೀಟ್ ವಿಡಿಯೋ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್, ಎಷ್ಟು ಸಾಧ್ಯ ಅಷ್ಟು ವಿಡಿಯೋ ಮಾಡೀನಿ. ಇದನ್ನು ತಗೊಂಡು ಶಿಫ್ಟ್ ಮಾಡಬೇಕು ವಾಪಸ್, ಏನೇನೆಲ್ಲ ಪ್ರೊಸೀಜರ್ ಇರುತ್ತೆ ಎಲ್ಲನೂ ಶೇರ್ ಮಾಡ್ತೀನಿ, ನೋಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ನಾಳೆ ಮತ್ತೊಂದು ವಿಡಿಯೋ ಒಳಗೆ ಸಿಗ್ತೀನಿ ಅಂತ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.